ಮಂಜೇಶ್ವರ ತಾಲೂಕಿನ ಕುಂಬಳೆ ಕಂಚಿಕಟ್ಟೆ ನಿವಾಸಿ ಸುರೇಶ್ ಕಳೆದ 4 ದಶಕಗಳಿಂದ ಹಾವುಗಳನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡುವ ಮೂಲಕ ಅಪರೂಪದ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ನೇಕ್ ಸುರೇಶ್ ಎಂದೇ ಜನಪ್ರಿಯರಾಗಿರುವ ಇವರು ಇದುವರೆಗೂ ಸುಮಾರು 3,500ಕ್ಕೂ ಅಧಿಕ ಹಾವುಗಳನ್ನು ಹಿಡಿದು ದಾಖಲೆಯೊಂದನ್ನು ನಿರ್ಮಿಸಿದ್ದಾರೆ. ಈವರೆಗೆ ಹಿಡಿದ ಹಾವುಗಳ ಪೈಕಿ ನಗರ ಹಾವುಗಳೇ ಅಧಿಕ ಎಂದು ಸುರೇಶ್ ಹೇಳುತ್ತಾರೆ. ವಿಶೇಷವಾಗಿ ಕುಂಬಳೆ ಬದ್ಯಡ್ಕ ಪರಿಸರದಲ್ಲಿ ನಗರ ಹಾವುಗಳ ಸಂಖ್ಯೆ ಹೆಚ್ಚಾಗಿ ಅದಕ್ಕೆ ನಿಖರ ಕಾರಣವೇನು ಎಂಬುದು ನನಗೆ ತಿಳಿದಿಲ್ಲ ಎಂದು ಅವರು ಹೇಳುವ ಮಾತುಗಳನ್ನು ಕೇಳುಗರ ಅಚ್ಚರಿಗೊಳಿಸಿದೆ. ಎಳೆಯ ವಯಸ್ಸಿನಲ್ಲಿ ಕೆರೆಗಳಲ್ಲಿ ಕಪ್ಪೆ ನೀರೊಳ್ಳೆಗಳನ್ನು ಹಿಡಿದು ಆಟವಾಡುತ್ತಿದ್ದ ಸುರೇಶ್ ಅವರು 15ನೇ ವಯಸ್ಸಿನಲ್ಲಿ ಹಾವು ಹಿಡಿಯುವ ಧೈರ್ಯವನ್ನ ತೋರಿದ್ರು. ಬಳಿಕ ಸಾವಿರಾರು ಹಾವುಗಳನ್ನು ಹಿಡಿದು ಅವುಗಳನ್ನು ಕಾಡಿಗೆ ಬಿಡುವ ಕಾರ್ಯವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಇದೀಗ ಅವರು ಕೇರಳ ಅರಣ್ಯ ಇಲಾಖೆಯ ಅಧಿಕೃತ ಪರವಾನಗಿ ಪಡೆದು ಹಾವು ಹಿಡಿಯುವ ಸಿಬ್ಬಂದಿಯಾಗಿದ್ದಾರೆ. ಪರಿಸರದಲ್ಲಿ ಹಾವು ಕಾಣಿಸಿಕೊಂಡ್ರೆ ಜನರು ಮೊದಲು ಕರೆ ಮಾಡುವ ವ್ಯಕ್ತಿಯೇ ಸುರೇಶ್. ಕರೆ ಬಂದ ತಕ್ಷಣ ಸ್ಥಳಕ್ಕೆ ತೆರಳಿ ಹಾವು ಹಿಡಿದು ಅದನ್ನ ಕಾಸರಗೋಡು ಅರಣ್ಯ ಇಲಾಖೆಗೆ ಒಪ್ಪಿಸುತ್ತಾರೆ. ಬಳಿಕ ಅರಣ್ಯ ಇಲಾಖೆ ಅದನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಡುತ್ತಿದೆ. ಈ ಸೇವೆಗೆ ಸುರೇಶ್ ಅವರಿಗೆ ಅರಣ್ಯ ಇಲಾಖೆಯಿಂದ ಯಾವುದೇ ಸಂಭಾವನೆ ಇಲ್ಲ. ಜನರು ನೀಡುವ ಸಹಾಯಧನವೇ ಇವರ ಸೇವೆಯ ಆಧಾರ. ಜಿಲ್ಲೆಯಲ್ಲಿ ಹಾವು ಹಿಡಿಯುವ ಕಾರ್ಯದಲ್ಲಿ ತೊಡಗಿರುವ ಸುಮಾರು 175ಕ್ಕೂ ಹೆಚ್ಚು ಮಂದಿ ಇದ್ರೂ ಸುರೇಶ್ ಅವರ ಸೇವೆ ವಿಭಿನ್ನ ಮತ್ತು ಮಾನವೀಯವಾಗಿದೆ. ಗಾಯಗೊಂಡ ಹಾವುಗಳಿಗೆ ಚಿಕಿತ್ಸೆ ನೀಡುವುದು ಸುರೇಶ್ ಅವರ ವಿಶೇಷತೆ. ಒಮ್ಮೆ ತನ್ನೂರಿನಲ್ಲಿ ಗಾಯಗೊಂಡಿದ್ದ ನಾಗರ ಹಾವೊಂದನ್ನು ಮನೆಗೆ ತಂದು ವಾರಗಳ ಕಾಲ ಆರೈಕೆ ಮಾಡಿ ಚೇತರಿಸಿಕೊಂಡ ಬಳಿಕ ಕಾಡಿಗೆ ಬಿಟ್ಟಿದ್ರು. ಅದೇ ರೀತಿ ಕಾಲು ಮುರಿದ ನವಿಲೊಂದನ್ನ ಆಸ್ಪತ್ರೆಗೆ ಕೊಂಡೊಯ್ದು ಚಿಕಿತ್ಸೆಯನ್ನ ಕೊಡಿಸಿ ನಂತರ ವೈದ್ಯರ ಸಲಹೆಯಂತೆ ಮನೆಯಲ್ಲೇ ಆರೈಕೆ ಮಾಡಿ ಸಂಪೂರ್ಣ ಚೇತರಿಸಿಕೊಂಡ ಬಳಿಕ ಕಾಡಿಗೆ ಬಿಡಲಾಗಿದೆ. ಹಲವಾರು ಪಕ್ಷಿ ಮರಿಗಳು ಇವರ ಕರುಣೆಯಿಂದ ಪುನರ್ಜನ್ಮ ಪಡೆದಿವೆ. ಹಾವು ಹಿಡಿಯುವ ಸಂದರ್ಭ ಎದುರಾದ ಭೀಕರ ಘಟನೆಯನ್ನ ಸುರೇಶ್ ಅವರು ನೆನಪಿಸುತ್ತಾರೆ. ಮನೆಯೊಂದಕ್ಕೆ ನುಗ್ಗಿದ ನಾಗರ ಹಾವನ್ನ ಹಿಡಿಯುವಾಗ ಅದು ಅವರ ಮೊಣಕೈ ಭಾಗಕ್ಕೆ ಕಚ್ಚಿತ್ತು. ವಿಷಪೂರಿತ ಕಡಿತದಿಂದ ಸ್ಥಿತಿ ಗಂಭೀರವಾಗಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದಾಗ ವೈದ್ಯರು ಬದುಕುವ ಸಾಧ್ಯತೆ ಕಡಿಮೆ ಎಂದು ತಿಳಿಸಿದ್ರು. ಆದರೆ ಉದ್ಯಮಿ ನಾರಾಯಣ್ ಪ್ರಭು ಅವರು ಸುಮಾರು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚಿಕಿತ್ಸೆಯನ್ನ ಕೊಡಿಸಿದ ಪರಿಣಾಮ ಸುರೇಶ್ ಅವರು ಬದುಕುಳಿದರು. ಈಗ ನಾನು ಹಾವುಗಳ ಸಂಘದಲ್ಲಿ ಬದುಕುತ್ತೇನೆ ಎಂದು ಸುರೇಶ್ ಹೇಳುತ್ತಾರೆ. 15 വയസ്സിലുണ്ട് ഒരു പാമ്പ് പിടിച്ചത്. നമ്മുടെ നാട്ടിൽ കുമ്പള പറയുന്ന സ്ഥലത്ത് ഭയങ്കരപ്പെട്ട മൂർക്കനെല്ലുണ്ടായിരുന്നു. ആ മൂർക്കനെല്ലാം പിടിച്ചിട്ട് കാട്ടിൽ വിട്ടുകൊണ്ടാണ്. അങ്ങനെ ഇപ്പോൾ ഗവൺമെൻറ്റിൻ്റെ സർട്ടിഫിക്കറ്റ് കിട്ടിയിട്ടുണ്ട്. അത് ഗവൺമെൻറ് സർട്ടിഫിക്കറ്റ് പ്രകാരം ഞാനിപ്പോൾ റെസ്ക്യൂ ചെയ്ത് ഫോറസ്റ്റിലേക്ക് ഏൽപ്പിക്കുകയാണ്. അതുകൊണ്ട് ഇതിൽ ഇതുവരെയ്ക്ക് എൻ്റെതൊന്നും തെറ്റായിട്ടില്ല. പാമ്പ് എന്ന് പറയുന്നത് സാധനമാണ്. ഇന്നലെ അവർ ഈ മൊഗ്രാലിൽ ഒരു പാമ്പുണ്ടായിരുന്നു. ആ പാമ്പിനെ റെസ്ക്യൂ ചെയ്ത് ഒരു മാളത്തിലുണ്ടായിരുന്നു. രാത്രി പോയിട്ട് അതിനെ റെസ്ക്യൂ ചെയ്ത് റിലീസും ചെയ്തു കാട്ടിലേക്ക്. അത് ഇങ്ങനെ ആയിക്കൊണ്ടു ഒരു 3000ൻ്റെ മുകളിലായി. 3500ഓളമായി ആ പാമ്പ് പിടിക്കുന്നത്. ഇന്നും അതിലൊരു 5 പ്രാവശ്യം പാമ്പ് കടി കിട്ടി. ഗവൺമെൻറ് ഇവിടെ മംഗലാപുരം ഫാദർ മൂലയിൽ ഒരു 1.5 ലക്ഷം റുപ്യ അവിടെ ചിലവായി. പിന്നെ കുറേ എന്തെല്ലാം ആയിട്ടുണ്ട്. എന്നാൽ ഇപ്പോഴും ഞാൻ പാമ്പ് പിടിക്കുന്ന പിടുത്തം തുടർന്നുകൊണ്ടേ ഉണ്ട്. ഒന്നും പ്രശ്നമൊന്നുമില്ല. ഇന്നും അങ്ങനെ തുടരുമെന്ന് പറഞ്ഞാൽ എനിക്കൊരു വിശ്വാസം അല്ല. ദൈവത്തിൻ്റെ കൈവില്യം. ರೆಹಮಾನ್ ಉದ್ಯಾವರ V4 ನ್ಯೂಸ್ ಮಂಜೇಶ್ವರ.